ಹೆಸರೇ ರಾಜ್ಕುಮಾರ ಅಂದ್ಮೇಲೆ ಕೇಳ್ಬೇಕಾ, ಆ ಘನತೆ ಗಾಂಭೀರ್ಯ ಎಲ್ಲ ಅವರಲ್ಲೇ ಇದೆ. ಇನ್ನು ಮಯೂರನಾಗಿ ನಿಂತಿರೋ ಈ ರಾಜ್ಕುಮಾರನ ನೋಡೋಕೆ 2 ಕಣ್ಣು ಸಾಲದು. ಬೆಂಗಳೂರಿನಲ್ಲಿರೋ ಅತ್ಯಂತ ಸುಂದರ ಪ್ರತಿಮೆಗಳಲ್ಲಿ ಈ ರಾಜರಥ ಕೂಡ ಒಂದಾಗಿದೆ. ಯಾವ ಕದಂಬರ ವಂಶ ವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಅಣ್ಣವರ ಮೇಲಿನ ಅಭಿಮಾನವೇ ಹಾಗೆ. ಏನನ್ನಾದರೂ ಸಾಧಿಸೋ ಪ್ರೇರಣೆ ನೀಡುತ್ತದೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಈ ಪ್ರತಿಮೆ. ಕನ್ನಡದ ಮೊದಲ ರಾಜಮಯೂರ ವರ್ಮ ಮಾದರಿಯ ಈ ಪ್ರತಿಮೆ ಇರುವುದು ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ. 12 ಅಡಿ ಎತ್ತರದ ಹಂಪಿ ಮಾದರಿಯ ಕಲ್ಲಿನ ರಥದ ಮೇಲೆ ರಾಜ್ ಮಯೂರನ ವೇಷದಲ್ಲಿ ನಿಂತಿದ್ದಾರೆ. ಬರೋಬ್ಬರಿ 1 ಟನ್ ತೂಕದ ಈ ಮೂರ್ತಿಯನ್ನ 10 ಹೆಚ್ಚು ನುರಿತ ಶಿಲ್ಪಿಗಳು ಕೆತ್ತಿದ್ದಾರೆ. ರಥದ ಮಾದರಿಯ ನಿರ್ಮಾಣಕ್ಕೆ ಹಂಪಿ ಅಲೆದಾಟ, ಕಲ್ಲಿನ ಶಿಲ್ಪಿಗಳ ಕುಸುರಿ ಕೆಲಸ, ಲೋಹ ಶಿಲ್ಪಿಯ ನವಿರಾದ ಕೆತ್ತನೆ, ಈ ಹಿಂದೆ ಯಾರು ಮಾಡಿರದ ಅದ್ಭುತ ಸಾಧನೆಯನ್ನ ಚಾಲುಕ್ಯ ಟ್ರಸ್ಟ್ ಸದಸ್ಯರು ಮಾಡಿದ್ದಾರೆ. ಮುಖ್ಯವಾಗಿ ಎಂ ಶಿವರಾಜ್, ಎಂ ನಾಗರಾಜ್, ಸುರೇಶ್ ಮತ್ತು ರಮೇಶ್ ಕಷ್ಟಪಟ್ಟು ಅಣ್ಣವರ ಅಭಿಮಾನಿಯಾಗಿ ವರನಟರ ನೆನಪನ್ನು ಅವಿಸ್ಮರಣೀಯವಾಗಿಸಿದ್ದಾರೆ. ಹಂಪಿಗೆ ಹೋಗಿ ಈ ಒಂದು ಹಂಪಿಗೆ ಭೇಟಿ ಕೊಟ್ಟು ಅಲ್ಲಿನ ಚಿತ್ರಣವನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಮೈಸೂರಿನ ಅಲ್ಲಿರ್ತಕ್ಕಂಥ ನಮ್ಮ ನರಸಿಂಹಾಚಾರ್ ಅಂತ ಅವರು ಸಹ ಪ್ರತಿಷ್ಠಾನದ ಒಳ್ಳೆಯ ಕಲಾವಿದರು. ಅವ್ರ ಹತ್ರ ಒಂದು ಈ ಕೆತ್ತನೆಯನ್ನ, ಈ ಒಂದು ಹಂಪಿಯ ಕಲ್ಲಿನ ಕೆತ್ತನೆಯನ್ನ ಕೆಲಸ ಮಾಡಿರ್ತಕ್ಕಂಥ ಸುಮಾರು 3 ವರ್ಷಗಳ ಕಾಲ ಇದು ನಿರಂತರವಾಗಿ ಆ ಕೆಲಸ ಕಾಮಗಾರಿಗಳ ನಡೀತು. ಕಲ್ಲಿನ ರಥ ಏನಿದೆ ಅದ್ರ ಮೇಲೆ ಸುಮಾರು 1000 kg ತೂಕದ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ, ಸುಮಾರು 10 ಅಡಿ ಎತ್ತರದ ರಾಜ್ಕುಮಾರ್ ಪ್ರತಿಮೆ, ಕಂಚಿನ ಪ್ರತಿಮೆಯನ್ನ ಶಿಲ್ಪಿಯಾಗಿರ್ತಕ್ಕಂಥ ಶಿವಕುಮಾರ್ ಅವರು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ರಥದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕಲ್ಪನೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಶೇಷವಾಗಿ ಎಲ್ಲೂ ಸಹ ಇಂಥ ಒಂದು ಪ್ರತಿಮೆ ಇಲ್ಲ. ಇಲ್ಲಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನದಂದು ಒಂದು ಫಂಕ್ಷನ್ ಅನ್ನು ಮಾಡ್ತೇವೆ. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಬಹುಶಃ ಇಲ್ಲಿ ನಮಗೆಲ್ಲೂ ನಿಂತ್ಕೊಳ್ಳೋಕೆ ಜಾಗನೇ ಸಿಗೋದಿಲ್ಲ, ಅಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿ ಪಕ್ಕದಲ್ಲಿ 1 ಕಿಲೋಮೀಟರಲ್ಲಿ ಅವರ ಪುಣ್ಯಭೂಮಿ ಇದೆ, ಅಲ್ಲಿ ಬಂದಂಥ ಜನಸಾಗರ ಇಲ್ಲೂ ಬರ್ತಾರೆ. ಇವತ್ತು ಇಲ್ಲಿ ಮೊನ್ನೆ ಕಳೆದ ಅವರ ಜನ್ಮದಿನದಂದು ಸ್ವಿಟ್ಜರ್ಲ್ಯಾಂಡಿಂದ ಬಂದಿದ್ರು ಜನ ಈ ಒಂದು ಪ್ರತಿಮೆನ ನೋಡೋದಕ್ಕೆ. ಯಾಕಂದ್ರೆ ಹೊರಗಿನ ಪ್ರಪಂಚದವರಿಗೆ ಇದೊಂದು ಅದ್ಭುತವಾದ ಕಲೆ ಅಂತ ಅವ್ರಿಗೆ ಗೊತ್ತಿದೆ. ಶಿಲ್ಪಿ ಶಿವಕುಮಾರ್ ಅವರು 1 ಟನ್ ತೂಕದ ಕಂಚಿನ ಪ್ರತಿಮೆ ರೂಪಿಸಿದ್ರು. ಹಂಪಿಗೆ ಹೋಗಿ ಅಲ್ಲಿನ ಕಲ್ಲಿನ ಮಾದರಿಯನ್ನ ನೋಡಿ ಅದೇ ರೀತಿಯ ರಾಜ್ ರಥವನ್ನ ನಿರ್ಮಿಸಲಾಗಿದೆ. ವಿಶೇಷ ಅಂದ್ರೆ ಇಲ್ಲಿ ಕನ್ನಡದ ರಾಜಮನೆತನಗಳಾದ ವಿಜಯನಗರ, ಚಾಲುಕ್ಯ, ಹೊಯ್ಸಳ, ಗಂಗರು ಮತ್ತು ಕದಂಬರ ಲಾಂಛನವನ್ನ ರಥದಲ್ಲಿ ಕೆತ್ತಲಾಗಿದೆ. ಇಡೀ ಪ್ರತಿಮೆ ನಿರ್ಮಾಣವಾಗೋಕೆ 4 ವರ್ಷ ಬೇಕಾಗಿದ್ದು 1 ಕೋಟಿ ವೆಚ್ಚದಲ್ಲಿ 10 ಅಡಿಯ ಮಯೂರ ಮಾದರಿಯ ಪ್ರತಿಮೆ ತಲೆ ಎತ್ತಿ ನಿಂತಿದೆ. ಕರ್ನಾಟಕದಲ್ಲೇ ಈ ರೀತಿಯ ಒಂದು ಅದ್ಭುತ ಪ್ರತಿಮೆ ಇಲ್ಲ. ಇನ್ನು ಇಂತಹ ಮಹಾನ್ ಪ್ರತಿಮೆಯನ್ನ ನೋಡಿ ಸ್ವತಃ ರಾಜ್ಪುತ್ರರೇ ನಿಬ್ಬರವಾಗಿದ್ರಂತೆ. ಅಣ್ಣವರ ಪ್ರತಿಮೆಗಳು ಎಷ್ಟು ವಿಶೇಷವಾಗಿದೆಯೋ ಅವು ಇರೋ ಸ್ಥಳಗಳು ಕೂಡ ತುಂಬಾ ವಿಶೇಷವಾಗಿದೆ. ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ಸ್ಮಶಾನ ಕಾದಿದ್ರು ರಾಜ್, ಆದ್ರೆ ಈಗ ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ಕೂಡ ರಾಜ್ ಅವರು ನಿಂತಿದ್ದಾರೆ. ಚಿಂತೆ ಮರೆಯಾಗಲಿ, ಚಿಂತನೆಯೂ ಹೆಚ್ಚಾಗಲಿ ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ. ಸಪ್ತದ್ವೀಪವ ಸುಂದರೆ ಆಳಿದ ಸಾರ್ವಭೌಮ ಶ್ರೀ ಹರಿಶ್ಚಂದ್ರನೇ, ಕಾಲಕರ್ಮದಲ್ಲಿ ಸೆರೆಯಾಗಿರಿನ ಮಸಣವ ಕಾಯುವನಾದನೇ, ಆ ಮಹಾತ್ಮನಿಗೆ
ಅನುಚರಗಣ ಈ ಭೂತ ಪ್ರೇತ ಪಿಶಾಚಿ ಗಣ. ಸತ್ಯ ಹರಿಶ್ಚಂದ್ರ ಪ್ರತಿಮೆ. ಡಾಕ್ಟರ್ ರಾಜ್ಕುಮಾರ್ ರವರ ಮಾಸ್ಟರ್ ಪೀಸ್ ಸಿನಿಮಾಗಳಲ್ಲಿ ಸತ್ಯ ಹರಿಶ್ಚಂದ್ರ ಕೂಡ ಒಂದು. ಸತ್ಯ ಹರಿಶ್ಚಂದ್ರ ಸಿನಿಮಾದ ಮಾದರಿಯ ಪ್ರತಿಮೆ ಬೆಂಗಳೂರಿನಲ್ಲಿದೆ. ಈ ಪ್ರತಿಮೆ ಇರೋ ಜಾಗ ಕೂಡ ತುಂಬಾ ವಿಶೇಷ. ಹರಿಶ್ಚಂದ್ರ ಘಾಟ್ ಸ್ಮಶಾನದ ಮುಂದೆ ಈ ಒಂದು ಪ್ರತಿಮೆ ಇದೆ. ಸಿನಿಮಾದಲ್ಲಿ ಸತ್ಯ ಹರಿಶ್ಚಂದ್ರನಾಗಿ ಸ್ಮಶಾನ ಹಾದಿದ್ದ ರಾಜ್ ಇಲ್ಲಿ ಅದೇ ವೇಷದಲ್ಲಿ ನಿಂತಿದ್ದಾರೆ. ಸತ್ಯ ಹರಿಶ್ಚಂದ್ರ ಪ್ರತಿಮೆ 2018ರಲ್ಲಿ ನಿರ್ಮಾಣವಾಗಿದೆ. ಪ್ರತಿಮೆಯ ಸುತ್ತ ಜೀವನದ ತತ್ವಗಳನ್ನ ಹೇಳಲಾಗಿದೆ. ಜನನ ಮತ್ತು ಮರಣಗಳೆರಡೂ ಹಗಲು ರಾತ್ರಿಗಳಂತೆ. ಚಿಂತೆ ಮರೆಯಾಗಲಿ, ಚಿಂತನೆಯೂ ಹೆಚ್ಚಾಗಲಿ ಅನ್ನೋ ಮಾತುಗಳನ್ನ ಇದರಲ್ಲಿ ಕೆತ್ತಿಸಲಾಗಿದೆ. ಏನೋ ಸ್ವಲ್ಪ ಫಿನಿಶಿಂಗ್ ಬರಬಹುದಿತ್ತು ಅನ್ಸಿದ್ರೂ ಈ ಪ್ರತಿಮೆ ತುಂಬಾ ವಿಭಿನ್ನವಾಗಿದೆ.